ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಈಗ ಕ್ಷಣಗಣನೆ ಆರಂಭವಾಗಿರುವ ಸಂದರ್ಭದಲ್ಲಿ ಗಿಲ್ಲಿ ನಟನಿಗೆ ದೊಡ್ಡ ಮನೆ ಕುಡಿಯ ಸ್ಪೆಷಲ್ ಆಶೀರ್ವಾದ ಸಿಕ್ಕಿದೆ. ಬಿಗ್ ಬಾಸ್ ಕನ್ನಡದಲ್ಲಿ ಇದೀಗ ಗಿಲ್ಲಿಯೇ ಗೆಲ್ಲೋದು ಅಂತ ಹೇಳಿ ಶಿವಣ್ಣ ಆಶೀರ್ವಾದ ಮಾಡಿದ್ದಾರೆ. ಟೇಬಲ್ ಕುಟ್ಟಿ ಮಾತನಾಡಿದ್ದಾರೆ. ಗಿಲ್ಲಿಯೇ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅಂತ ಹೇಳಿ ಹೇಳಿದ್ದಾರೆ ಶಿವಣ್ಣ. ಈ ಸಲ ಗಿಲ್ಲಿ ವಿನ್ನರ್ ಅಂತ ಟೇಬಲ್ ಕುಟ್ಟಿ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡದಲ್ಲಿ ನನಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ನ್ಯಾಚುರಲ್ ಆಗಿ ಆಟ ಆಡುವ ಗಿಲ್ಲಿ ನಟನೆ ನನಗೆ ಇಷ್ಟ. ಗಿಲ್ಲಿ ತುಂಬಾನೇ ಒಳ್ಳೆಯ ವ್ಯಕ್ತಿ, ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ನಗಿಸ್ತಾನೆ, ಅವನೇ ಗೆಲ್ಲೋದು ಅಂತ ಗಿಲ್ಲಿ ಸ್ಟೈಲ್ ನಲ್ಲೇ ಶಿವಣ್ಣ ವಿಶ್ ಮಾಡಿದ್ದಾರೆ. ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ, ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್. ನೀವು ಬಿಜಿ ಇರ್ತೀರಿ, ಯಾವತ್ತಾದ್ರೂ ನೋಡಿದ್ದೀರಾ? ಸರ್, ಈಗ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ನಿಮ್ಮ ಬೆಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ? ನಾನು ಯೂಶುವಲಾಗಿ ಅಷ್ಟು ನನಗೆ ಗಿಲ್ಲಿ ನಟ ಆಗೋದು ಯಾಕಂದ್ರೆ ಅಷ್ಟು ನೋಡಲ್ಲ. ಸಮ್ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್, ಬಟ್ ಗಿಲ್ಲಿ ನಟ ಫ್ರಾಂಕಿ ಸಿಂಗ್ ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ. ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ ಹುಡುಗನ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡಿದಾಗ ಮಾಡ್ತಿದ್ದಾರಂತೆ, ಗೆಲ್ಲಬೇಕು ಆ ಥರ ಈ ಥರ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ, 100% ನ್ಯಾಚುರಲ್ ಸಿಗುತ್ತೆ ಅಂತ. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ, ಬಟ್ ಆ ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ, ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್. ನೀವು ಬಿಜಿ ಇರ್ತೀರಿ, ಯಾವತ್ತಾದ್ರೂ ನೋಡಿದ್ದೀರಾ? ಯಾಕಂದರೆ ನೀವು ಕೂಡ ಡಿಕೆ ಅಲ್ಲಿ ಇಲ್ಲೆಲ್ಲ ನಿಮ್ಮ ಒಂದು ಜಡ್ಜ್ ಆಗಿದ್ದಂಥ ಸಂದರ್ಭದಲ್ಲೂ ಗಿಲ್ಲಿ ಆ್ಯಕ್ಟ್ ಮಾಡಿದ್ರು ಸ್ಟೇಜಲ್ಲಿ. ಸೊ ಬಿಗ್ ಬಾಸ್ ಎಲ್ಲ ಆಟ ಆಡ್ತಿರೋದು ಏನಾದ್ರು ನೋಡಿದ್ದೀರಾ? ನಾನು ಅಷ್ಟು ನೋಟಿಸ್ ಮಾಡಲ್ಲ, ಬಟ್ ಐ ಕ್ಯಾನ್ ಇಮ್ಯಾಜಿನ್ ಆಡ್ಬೋದು. ನಾನು ಇಮ್ಯಾಜಿನ್ ಮಾಡಿ, ಬಿಕಾಸ್ ಅದು ಕೋಪನೂ ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಎಲ್ಲ ನಾಡಿದ್ದು ಫಿನಾಲೆ ಅಣ್ಣ ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದನ್ನು ನೋಡಿರೋದ್ರಿಂದ ಅವರೇ ಗೆಲ್ಲೋದಿಲ್ಲ. ಫಸ್ಟ್ ಟೈಮ್ ಅನ್ಸುತ್ತೆ ಪೊಲಿಟಿಷಿಯನ್ಸ್ಗಳು ಕೂಡ ಗಿಲ್ಲಿ ಪರ ನಿಂತಿರೋದು. ಗುಡ್, ವೆರಿ ನೈಸ್. ಶಿವಣ್ಣ ಸರ್, ಅವ್ರದ್ದೇ ಸ್ವ್ಯಾಗು ಮತ್ತೆ ಸ್ಟೈಲ್ ನಲ್ಲಿ ನೀವು ವಿಶ್ ಮಾಡ್ತಿದ್ರಿ ತುಂಬಾ ವೇದಿಕೆಗಳಲ್ಲಿ ಗಿಲ್ಲಿಗೆ. ಸೊ ಅದನ್ನ ಮತ್ತೊಮ್ಮೆ ಐ ಥಿಂಕ್ ಆಗಲೇ. ಸರ್, ಈಗ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ನಿಮ್ಮ ಬೆಸ್ಟ್ ಕಂಟೆಸ್ಟೆಂಟ್ ಎಸ್ ನೋಡಿ, ದೊಡ್ಡ ಮನೆಯ ಮಗ, ದೊಡ್ಡ ಮನೆಯ ಕುಡಿ ಶಿವಣ್ಣ ಅವರಿಂದ ಇಷ್ಟೊಂದು ಆಶೀರ್ವಾದ ಸಿಗ್ತಾ ಇದೆ ಗಿಲ್ಲಿ ನಟನಿಗೆ. ಯಾಕಂದರೆ ಕಾಮಿಡಿ ಶೋಗಳಲ್ಲಿ ಗಿಲ್ಲಿಯ ಒಂದು ಟ್ಯಾಲೆಂಟ್ ಏನು, ಆತನ ಟೈಮಿಂಗ್ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಶಿವಣ್ಣ. ಅದರ ಜೊತೆಗೆ ಬಿಗ್ ಬಾಸ್ನ ಫ್ರೀಯಾಗಿದ್ದಾಗೆಲ್ಲ ನಾನು ನೋಡ್ತಾ ಇರ್ತೀನಿ, ನನಗೆ ಸಮಯ ಸಿಗಲ್ಲ ನೋಡಲಿಕ್ಕೆ. ನಾನು ನೋಡಿದಾಗೆಲ್ಲ ನನಗೆ ಅನಿಸಿದ್ದು ಗಿಲ್ಲಿ ದಿ ಬೆಸ್ಟ್ ಅಂತ. ಯಾಕಂದರೆ ಆತನ ಕಂಟೆಂಟ್ಗೋಸ್ಕರ ಆಡಿಲ್ಲ, ಆತನಲ್ಲಿ ಏನೋ ಒಂದು ನ್ಯಾಚುರಾಲಿಟಿ ಇದೆ. ಸೊ ಹಾಗಾಗಿ ಆತನಿಗೆ ಕೋಪನೂ ಬರುತ್ತೆ, ಸಾಫ್ಟ್ನೆಸ್ಸು ಇದೆ, ಎಲ್ಲ ಥರದ ಗುಣಗಳನ್ನು ಇಟ್ಕೊಂಡು ಅವನು ನ್ಯಾಚುರಲ್ ಆಗಿ ಆಟ ಆಡಿದ್ದಾನೆ. ಹಾಗಾಗಿ ಈ ಬಾರಿ ಬಿಗ್ ಬಾಸ್ನಲ್ಲಿ ಗಿಲ್ಲಿನೇ ವಿನ್ನರ್ ಅಂಥೇಳಿ ಬಹಳ ಖುಷಿಯಿಂದ ಟೇಬಲ್ ಕುಟ್ಟಿ ಹೇಳಿದ್ದಾರೆ. ಜೊತೆಗೆ ಗಿಲ್ಲಿ ಸ್ಟೈಲ್ನಲ್ಲಿ ಆತನಿಗೆ ವಿಶ್ ಕೂಡ ಮಾಡಿದ್ದಾರೆ. ಸೊ ಐ ಥಿಂಕ್ ಇದೊಂದು ಸಾಕು ಅನಿಸುತ್ತೆ. ಸೊ ಗಿಲ್ಲಿಯ ಟ್ಯಾಲೆಂಟ್ ಏನು ಅನ್ನೋದನ್ನು ಕರ್ನಾಟಕದ ಜನ ನೋಡಿದ್ದಾರೆ. ದೊಡ್ಡ ಮನೆಯ ಶಿವಣ್ಣ ಆತನ ಟ್ಯಾಲೆಂಟನ್ನು ಗುರುತಿಸಿದ್ದಾರೆ, ಮೆಚ್ಕೊಂಡಿದ್ದಾರೆ ಅಂತಂದಾಗ ಸೊ ಗಿಲ್ಲಿ ನಟನ ಖ್ಯಾತಿ ಎಲ್ಲಿಗೆ ಹೋಗಿ ಮುಟ್ಟಿದೆ ಅನ್ನೋದು, ಜೊತೆಗೆ ಆತನ ಇನ್ಸ್ಟಾಗ್ರಾಮ್ ಖಾತೆ 1 ಮಿಲಿಯನ್ ಫಾಲೋವರ್ಸನ್ನು ಪಡ್ಕೊಂಡಿರೋದನ್ನು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಶಿವರಾಜ್ ಕುಮಾರ್ ಎಂಟ್ರಿಯಿಂದ ಇದೀಗ ಕರವೇ ಸೈಲೆಂಟ್ ಆಗಿದೆ. ಗಿಲ್ಲಿ ಪರ ಶಿವಣ್ಣ ಮಾತಾಡ್ತಾ ಇದ್ದಂತೆ ಎಲ್ಲರೂ ಗಪ್ಚಿಪ್ ಆಗಿದ್ದಾರೆ. ಶಿವಣ್ಣ ಹೇಳಿದ ಮೇಲೆ ಮುಗೀತು ಎನ್ನುವಂತೆ ಜೈ ಅಂದ್ರ. ಶಿವಣ್ಣನ ಮಾತಿಗೆ ನಾರಾಯಣಗೌಡರು ಸೈಲೆಂಟ್ ಆದ್ರು. ಎಸ್, ಇದುವರೆಗೆ ಯಾವ ಸ್ಪರ್ಧಿ ಪರ ಮಾತನಾಡಿಲ್ಲ ಭಜರಂಗಿ.
ಯಾವ ಸ್ಪರ್ಧಿ ಬಗ್ಗೆ ಕೂಡ ಎಲ್ಲೂ ಮಾತನಾಡಿಲ್ಲ. ಆದರೆ ಗಿಲ್ಲಿ ಆಟವನ್ನ ಮೆಚ್ಚಿಕೊಂಡಿದ್ದಾರೆ, ಆತನ ಪರ ನಿಂತ್ಕೊಂಡಿದ್ದಾರೆ ಶಿವಣ್ಣ. ಶಿವಣ್ಣ ಏನಾದರೂ ಹೇಳಿದ್ರೆ ತುಟಿಕ್ ಪಿಟಿಕ್ ಅನ್ನೋಲ್ಲ ಬೇರೆಯವರು, ಅವ್ರು ಹೇಳಿದ್ದೇ ವೇದವಾಕ್ಯ. ಶಿವಲಿಂಗನ ಮಾತಿನಂತೆ ಎಲ್ಲರೂ ಇದೀಗ ಗಿಲ್ಲಿಗೆ ಓಟ್ ಹಾಕ್ತಾರಾ? ಎಲ್ಲೊಂದ್ ಕಡೆ ಶಿವಣ್ಣನ ಇನ್ಸ್ಪಿರೇಷನ್ ಗಿಲ್ಲಿಗೆ ವರ್ಕೌಟ್ ಆಗುತ್ತಾ? ಎಸ್ ನೋಡಿ, ಈಗಾಗಲೇ ನಿನ್ನೆ ಕೂಡ ನಾರಾಯಣಗೌಡರು ಮಾತನಾಡಿದ್ರು. ಬಟ್ ಈಗ ಶಿವಣ್ಣ ಅವ್ರು ಎಂಟ್ರಿ ಕೊಟ್ಟಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ ಎಲ್ಲರೂ ಕೂಡ. ಹಾಗಿದ್ರೆ ಈಗ ಸದ್ಯಕ್ಕೆ ನಾರಾಯಣಗೌಡರು ಏನು ಮಾತನಾಡಿದ್ರು ನಿನ್ನೆ ಒಂದ್ಸರಿ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ವಾಟ್ಸಪ್ಗಳು ಯಾರು ಹೇಳಿದ್ರೆ ನೋಡ್ತೀನಿ, ಅದನ್ನು ನೋಡಲ್ಲ. ನನ್ನದೇ ಆದಂಥ ಕೆಲಸ ತುಂಬ ಇದೆ. ನಾನು ಈ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ, ಈ ನಾಡಿನ ಮಕ್ಕಳು ಭವಿಷ್ಯ ಬದುಕು ಅಂತೇಳಿ 24 ಗಂಟೆ ಯಾವನಾದರೂ ಕರ್ನಾಟಕದಲ್ಲಿ ಜಪ ಮಾಡ್ತಾನೆ ಅಂದರೆ ಅದು ನಾನು ನನ್ನ ಮಗನ ಮದುವೆಯೇ ಆಹ್ವಾನ ಪತ್ರಿಕೆ ಕೊಡೋಕ್ಕೆ ಸುದೀಪ್ ಮನೆಗೆ ಹೋದರೆ ಅದಕ್ಕೆ ಉಪ್ಪು ಖಾರ ಹಾಕಿ ಅದಕ್ಕಿನ್ನೇನೋ ಕತೆ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಹಾಂ, ಒಬ್ಬ ದೊಡ್ಡ ನಟ, ಕರ್ನಾಟಕದ ಒಬ್ಬ ದೊಡ್ಡ ನಟ, ಒಂದು ದೊಡ್ಡ ಶೋ, ದೊಡ್ಡ ಚಾನಲ್, ಅದರಲ್ಲಿ ಯಾರು ಮಾತು ಕೇಳ್ತಾರೆ ಅವರು? ಹಾಂ, ಯಾವುದೋ ಮ್ಯಾಚ್ ಫಿಕ್ಸ್ ಮಾಡೋಕ್ಕೆ ಹೋಗ್ತಾರಾ ಮಧ್ಯರಾತ್ರಿ? ನಾನು ಹೋಗಿರೋದು 6 ಗಂಟೆಯಲ್ಲಿ ಅವ್ರ ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋದರೆ ಮಧ್ಯರಾತ್ರಿಲಿ ಹೋಗಿದ್ರಂತೆ ನಾರಾಯಣಗೌಡರು. ಎಂಥ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ತೀರಿ ನೀವು? ಹಾಂ, ಎಂಥ ಸಂದೇಶ ಕೊಡ್ತೀರಿ ನೀವು? ಉಪದೇಶ ಮಾಡ್ತೀರಿ ನೀವು? ನನ್ನ ಮಗನ ಮದುವೆಯ ಎಸ್ ನೋಡಿ, ನಾರಾಯಣಗೌಡರು ಈ ಒಂದು ಮಾತನ್ನು ಹೇಳೋಕ್ಕಿಂತ ಮುಂಚೆ ಎಲ್ಲ ಕಡೆಗಳಲ್ಲೂ ಹರಿದಾಡಿದ ಒಂದೇ ವಿಚಾರ, ನಾರಾಯಣಗೌಡರು ಅಶ್ವಿನಿ ಗೌಡ ಪರ ಬ್ಯಾಟ್ ಬೀಸಲಿಕ್ಕೆ ಸುದೀಪ್ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅದು ಸಿಕ್ಕಾಬಟ್ಟೆ ಚರ್ಚೆ ಆದಮೇಲೆ ಇದಕ್ಕೆ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಾರಾಯಣಗೌಡರು. ನಾನು ಹೋಗಿದ್ದು ನನ್ನ ಮಗನ ಮದುವೆ ಇನ್ವಿಟೇಷನ್ ಕೊಡಲಿಕ್ಕೆ, ಬಟ್ ಅದನ್ನು ಬೇರೆ ರೀತಿ ತಿರುಚಿದ್ದಾರೆ ಅಂಥೇಳಿ ಯಾರು ತಿರುಚಿದ್ರೋ ಅವ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ನಾರಾಯಣಗೌಡರು. ಜೊತೆಗೆ ಬೈದಿದ್ದಾರೆ ಕೂಡ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ನಾನು ಹೋಗಿದ್ದೆ ಬೇರೆ ಕೆಲಸಕ್ಕೆ, ನೀವು ಅದನ್ನು ತಿರುಚಿದ್ದೀರಲ್ಲ ಅಂಥೇಳಿ. ಸೊ ಹೀಗಾಗಿ ಈಗ ಸದ್ಯಕ್ಕೆ ಬಿಗ್ ಬಾಸ್ ಫಿನಾಲೆ ಶುರುವಾಗುವ ಕ್ಷಣಗಣನೆ ಇರೋದ್ರಿಂದ ವೋಟಿಂಗ್ ಲೈನ್ಸ್ ಆಲ್ರೆಡಿ ಕ್ಲೋಸ್ ಆಗಿದೆ. ಯಾರು ವಿನ್ನರ್ ಅನ್ನೋದು ಈಗಾಗಲೇ ಡಿಸೈಡ್ ಆಗೋಗಿರುತ್ತೆ. ಸೊ ಈಗ ಯಾರನ್ನ ಅನೌನ್ಸ್ ಮಾಡ್ತಾರೆ ಫಿನಾಲಿಯಲ್ಲಿ ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕೇ ವಿನಃ ಇನ್ನೇನೇ ಚರ್ಚೆ ಮಾಡಿದ್ರು ಅದು ಯೂಸ್ ಇಲ್ಲ. ಸೊ ಹೀಗಾಗಿ ಶಿವಲಿಂಗನ ಮಾತಿನಂತೆ, ಅಂದರೆ ಶಿವಣ್ಣನ ಮಾತಿನಂತೆ ಎಲ್ಲರೂ ಇಲ್ಲಿಗೆ ಓಟ್ ಹಾಕ್ತಾರಾ? ಇಬ್ಬರ ನಡುವಿನ ಫೈಟ್ನಲ್ಲಿ ಗೇಮ್ ಚೇಂಜರ್ ಆಗಿದ್ದಾರೆ ಶಿವರಾಜ್ ಕುಮಾರ್. ಸೊ ಹಾಗಾಗಿ ಈಗ ದೊಡ್ಡ ಮನೆ ಮಾತಿಗೆ ಎಲ್ಲರೂ ಕೂಡ ಓಕೆ ಶಿವಣ್ಣ ಅವರೇ ಹೇಳಿದ್ದಾರೆ, ಶಿವಣ್ಣ ಅವರೇ ಮೆಚ್ಕೊಂಡಿದ್ದಾರೆ ಗಿಲ್ಲಿ ನಟನನ್ನ ಅಂತಂದರೆ ನಾವಿನ್ಯಾವ ಲೆಕ್ಕ, ಓಕೆ ಓಟ್ ಹಾಕೋಣ ಗಿಲ್ಲಿನೇ ಗೆಲ್ಲಿ ಅನ್ನುವಂಥ ಮನಸ್ಸು ಮಾಡಿದ್ರು ಮಾಡ್ಬೋದು. ಸೊ ಕಾದು ನೋಡೋಣ ಏನಾಗುತ್ತೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು? ಅಶ್ವಿನಿ ವರ್ಸಸ್ ಗಿಲ್ಲಿ ನಡುವೆ ನಡೀತಾ ಇರುವಂಥ ಫೈಟ್ ಇದು. ಸೊ ಹೊಸದೊಂದು ಟ್ವಿಸ್ಟನ್ನು ಪಡ್ಕೊಂಡಿದೆ. ಶಿವಣ್ಣ ಎಂಟ್ರಿಯಾಗಿ ಟೇಬಲ್ ಕುಟ್ಟಿ ಹೇಳಿದ್ದಾರೆ, ಎಸ್ ಗಿಲ್ಲಿನ ಗೆಲ್ಲೋದು ಅಂತ ಹೇಳಿ. ನೋಡೋಣ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ ಅದುಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.